ರಾಜ್ಯದ ಜನರೇ ಎಚ್ಚರ ಎಚ್ಚರ. ದುಡ್ಡು ಡಬಲ್ ಆಗುತ್ತೆ ಅಂತ ಹೋದ್ರೆ ಉಂಡೆನಾಮ ಫಿಕ್ಸ್. ಗ್ಯಾರಂಟಿ ನ್ಯೂಸ್ ಬಯಲಿಗೆಳೆದಿದೆ ಬಹುದೊಡ್ಡ ಜಾಲವನ್ನ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಬೇರೂರಿದೆ ಈ ಜಾಲ. ನಿಮ್ಮ ದುಡ್ಡನ್ನ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿ ನಿಮಗೆ ಪುಂಗಿ ಊದ್ತಾರೆ, ಸುಳ್ಳು ಹೇಳ್ತಾರೆ, ನಿಮ್ಮನ್ನ ನಂಬಿಸ್ತಾರೆ. ಅದಾದ ನಂತರ ಕೈ ಕೊಟ್ಟು ಎಸ್ಕೇಪ್ ಆಗ್ತಾರೆ, ನಿಮ್ಮ ಹಣ ತೆಗೆದುಕೊಂಡು. ಅಂತವರನ್ನ ನಂಬದಕ್ಕೆ ಹೋಗ್ಬೇಡಿ. ಆ ರೀತಿಯಾದಂತಹ ಬೃಹತ್ ಜಾಲವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲಿಗೆಳೆದಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ತುಂಬಾ ಜನರ ಕೈಗೆ ಕೋಳವು ಕೂಡ ಬಿದ್ದಿದೆ. ಈಗ ರಾಜ್ಯದ ಜನರೇ ಎಚ್ಚರ ಎಚ್ಚರ. ದುಡ್ಡು ಡಬಲ್ ಆಗುತ್ತೆ ಅಂತ ಹೋದ್ರೆ ಉಂಡೆನಾಮ ಫಿಕ್ಸ್. ಗ್ಯಾರಂಟಿ ನ್ಯೂಸ್ ಬಯಲಿಗೆಳೆಯುತ್ತೆ ಬಹುದೊಡ್ಡ ಜಾಲವನ್ನ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಜಾಲ ಬೇರೂರಿದೆ. ಈ ಬೃಹತ್ ಜಾಲವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲಿಗೆಳೆದಿದೆ. ಗ್ಯಾರಂಟಿ ನ್ಯೂಸ್ ಯಾವಾಗ ಇದರ ಬಗ್ಗೆ, ಈ ಜಾಲದ ಬಗ್ಗೆ ವರದಿಯನ್ನ ಬಿತ್ತರಿಸ್ತೋ, ಅದಾದ ನಂತರ ಸಾಕಷ್ಟು ಜನರ ಕೈಗೆ ಕೋಳಾವು ಕೂಡ ಬಿದ್ದಿದೆ. ಹಣ ಡಬಲ್ ಮಾಡ್ತೀವಿ ಅಂದ್ರೆ ಯಾರು ನಂಬಲೇಬೇಡಿ. ದುಪ್ಪಟ್ಟು ಹಣದಾಸೆಗೆ ಹೂಡಿಕೆ ಮಾಡಿದ್ರೆ ಮಕ್ಮಲ್ ಟೋಪಿ ಗ್ಯಾರಂಟಿ. ಹೊಸಕೋಟೆಯಲ್ಲಿ SLV ಮಹಿಳಾ ಮಾರ್ಟ್ ದೋಖಾ ಮಾಡಿದೆ. ವರ್ಕ್ ಫ್ರಮ್ ಹೋಮ್ ಕೆಲಸದ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರೋದು. ಅಗರಬತ್ತಿ, ಮೇಣದ ಬತ್ತಿ ಪ್ಯಾಕಿಂಗ್ ಕೆಲಸ ಅಂತೇಳಿ ಪಂಗನಾಮವನ್ನ ಹಾಕಿದ್ದಾರೆ. 1 ಲಕ್ಷ ಹೂಡಿದ್ರೆ ತಿಂಗಳಿಗೆ 20 ರಿಂದ 28 ಸಾವಿರ ರೂಪಾಯಿ ಲಾಭ ನೀಡೋದಾಗಿ ಹೇಳಿ ವಂಚನೆಯನ್ನ ಮಾಡಿರೋದು. SLV ಮಹಿಳಾ ಮಾರ್ಟ್ ಮತ್ತು ಮಾರ್ಕೆಟಿಂಗ್ ಕಂಪನಿ ಹೆಸರಲ್ಲಿ ಹಣ ಪಡೆದು ವಂಚನೆಯನ್ನ ಮಾಡಲಾಗಿದೆ. ಆಂಧ್ರ ಮೂಲದ ಬೊಮ್ಮಲ ರಾಜೇಶ್ ಎಂಬುವನಿಂದ ವಂಚನೆಯನ್ನ ಮಾಡಲಾಗಿದೆ. 9 ಜನರ ವಿರುದ್ಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಈಗ ರಾಜ್ಯದ ವಿವಿಧೆಡೆ ನೂರಾರು ಜನರನ್ನ ಈ SLV ಮಹಿಳಾ ಮಾರ್ಟ್ ಕಂಪನಿ ವಂಚನೆ ಮಾಡಿದೆ. ಆ ನಿಟ್ಟಿನಲ್ಲಿ ವಂಚನೆಗೊಳಗಾಗಿದವರು ಈಗ ನಮಗೆ ನ್ಯಾಯ ಕೊಡಿಸಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಅದಕ್ಕಾಗಿ ಹೇಳೋದು, ಈ ರೀತಿಯಾದಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲೂ ಬಹಳ ಜನ ನಿಮಗೆ ಹಣ ಡಬಲ್ ಮಾಡಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಹತ್ರ ಹಣ ತುಂಬಿಸ್ಕೊಂಡು ಅದಾದ ನಂತರ ಹಣ ತಗೊಂಡು ಎಸ್ಕೇಪ್ ಆಗ್ತಾ ಇರೋದು ನೋಡ್ತಾನೆ ಇದ್ದೀವಿ. ಈಗ ರೀಸೆಂಟ್ ಆಗಿ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣವರ್ ಅನ್ನೋ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಇದೇ ಹಣ ಹೂಡಿಕೆ ಮಾಡಿಸಿಕೊಂಡು ದುಪ್ಪಟ್ಟು ಹಣದ ಆಸೆಯನ್ನ ತೋರಿಸಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನೋ ನಿಟ್ಟಿನಲ್ಲಿ ಪ್ರಕರಣಗಳು ದಾಖಲಾಗಿರೋದು. ಸೊ ಹಾಗಾಗಿನೇ ಈಗ ಇಂಥ ಪ್ರಕರಣಗಳಲ್ಲಿ ಈಗ ಮತ್ತೊಂದು ಹೊಸ ಪ್ರಕರಣ ಇದು. ಹಣ ಡಬಲ್ ಮಾಡಿಕೊಡ್ತೀವಿ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಹೊಸಕೋಟೆಯಲ್ಲಿ SLV ಮಹಿಳಾ ಮಾರ್ಟ್ ದೋಖಾ ಮಾಡಿರೋದು. ಅಂದರೆ ಈ ಮಹಿಳೆಯರು ಮನೇಲಿ ಖಾಲಿ ಇರ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡಿ ನೀವು ತಿಂಗಳಿಗೆ ನೀವು 20 ರಿಂದ 28 ಸಾವಿರ ರೂಪಾಯಿ ಲಾಭ ಮಾಡ್ಕೊಳ್ಬಹುದು. ಸೊ 1 ಲಕ್ಷ ರೂಪಾಯಿ ನಮಗೆ ಅಡ್ವಾನ್ಸ್ ಹೂಡಿಕೆ ಮಾಡಿ ನಮ್ಮ ಕಂಪನಿಗೆ, ಅಗರಬತ್ತಿ, ಮೇಣದ ಬತ್ತಿ ಪ್ಯಾಕಿಂಗ್ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಅವರಿಗೆ ಪಂಗನಾಮ ಹಾಕಿರೋದು. ಈ SLV ಮಹಿಳಾ ಮಾರ್ಟ್ ಮತ್ತು ಮಾರ್ಕೆಟಿಂಗ್ ಅಂತ ಹೇಳಿ ಅವನು ಬೊಂಬಲು ರಾಜೇಶ್ ಅಂತ ಹೇಳಿ ಈತ ಏನ್ ಮಾಡಿದಾನೆ, ರಾಮಮೂರ್ತಿ ನಗರ, ಹೊಸೂರು, ಚಿತ್ರದುರ್ಗ, ತುಮಕೂರು ಇದ್ ಕಡೆಗೆಲ್ಲ ಮಹಿಳಾ ಮಾರ್ಟ್ ಅಂತ ಓಪನ್ ಮಾಡಿ ಏನ್ ಮಾಡಿದಾನೆ, ಅವ್ರಿಗೆ ಡಿಪಾಸಿಟ್ ಕಟ್ಸ್ಕೊಳ್ಳೋದು ಹೆಣ್ಮಕ್ಳ ಕಡೆಯಿಂದ. ಏನಂತ, ನೀವು 1 ಲಕ್ಷ ಕಟ್ಟಿ, 2 ಲಕ್ಷ ಕಟ್ಟಿ, ಕಟ್ಬಿಟ್ಟು ನೀವು ಮನೆಯಿಂದನೇ ಕೆಲಸ ಮಾಡಿ. ಅಂದ್ರೆ ಗದದ ಕಡ್ಡಿ, ಅದು ಬಿಡಿ ಗದ ಕಡ್ಡಿ ಕೊಡ್ತಾನೆ. ಆ ಬಂದು ಕಡ್ಡಿನ ನೀವು ಪ್ಯಾಕಿಂಗ್ ಮಾಡಿ ಕೊಡಿ. ಈಗ ನೀವು 1 ಲಕ್ಷ ಕೊಟ್ಟಿದ್ದೀರಾ, ಸರಿ, 1 ಲಕ್ಷಕ್ಕೆ ನಿಮ್ಗೆ ತಿಂಗಳಿಗೆ 15 ರೂಪಾಯಿ ಕೊಡ್ತೀವಿ, ಮತ್ತೆ 5 ತಿಂಗಳಾದ್ಮೇಲೆ ನಿಮ್ಗೆ ಆ ದುಡ್ಡನ್ನು ವಾಪಸ್ ಕೊಡ್ತೀವಿ. ಈ ರೀತಿಯಾಗಿ ಅಮಿಷ ಕೊಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ 50 ಸಾವಿರ 1 ಲಕ್ಷ ಕೊಟ್ಟೋರಿಗೆಲ್ಲ ಅವ್ರಿಗೆ 5 ಸಾವಿರ 10 ಸಾವಿರ ಅಂತ ತಿಂಗಳಿಗೆ ಕೊಟ್ಕೊಂಡು ಹೋಗ್ತಾನೆ. ಕೊಟ್ಕೊಂಡು ಮತ್ತೆ ರೀಫಂಡ್ ಮಾಡ್ತಾನೆ. ಯಾವಾಗ ಇದು ಪ್ರಚಾರ ಆಗುತ್ತೋ ಅವಾಗ ಇನ್ನೂ ಜಾಸ್ತಿ ಕೊಡಿಸ್ತಾನೆ. ನೀವು 5 ಲಕ್ಷ ಕಟ್ಟಿ, 5 ಲಕ್ಷ ತಿಂಗಳಿಗೆ 1 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಈ ತರ ಕೊಟ್ಟು ತಿರ್ಗಾ ಮತ್ತೆ ನಿಮ್ಗೆ ರೀಫಂಡ್ ಮಾಡ್ತೀವಿ, ನೀವು ಮನೆಯಿಂದನೇ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಗಂಧದ ಕಡ್ಡಿ, ಈ ರೀತಿ ಮಾಪು ಅಂತ ಇದಿಲ್ಲ ಬರಲದೈತದು, ಅದಕ್ಕೆಲ್ಲ ಮಾಡ್ತಾನೆ. ಇದೇ ತರ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಸುಮಾರು ನನ್ ತಿಳಿದ ಮಾಹಿತಿ ಒಂದು 900 ಜನ ಈ ತರ ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸುಮಾರು ಒಂದು 5-6 ಕೋಟಿ ರೂಪಾಯಿನಷ್ಟು ಅಮೌಂಟ್ ನ ಕಟ್ಟಿದ್ದಾರೆ. ಈಗಾಗಲೇ ನಮ್ಮ ಹತ್ರ ಒಂದು 30 ರಿಂದ 40 ಜನ ಬಂದಿದ್ದಾರೆ. 1.5 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಈಗಾಗಲೇ ಕೇಸನ್ನ ನಾವು ರಿಜಿಸ್ಟರ್ ಮಾಡಿದೀವಿ. ಇದೇ ರೀತಿ ಇದ್ದ ಮೇಲೆ ತುಮಕೂರಿನಲ್ಲಿ, ರಾಮಮೂರ್ತಿ ನಗರದಲ್ಲಿ, ಬೇರೆ ಕಡೆ ಎಲ್ಲ ರಿಜಿಸ್ಟರ್ ಆಗಿದೆ. ಅದನ್ನ ಪತ್ತೆ ಮಾಡಿ ಇವ್ರೇನ್ ಮಾಡಿದಾರೆ, ನಮ್ಗೆ ಏಕ್ದಮ್ ಬಂದಿಲ್ಲ. ಈಗಾಗಲೇ ಸಾಕಷ್ಟು ಜನಕ್ಕೆ ನಾವು ಹೇಳಿದೀವಿ, ಇವೆಲ್ಲ
ನೀವು ಈ ತರ ಎಲ್ಲ ಮೋಸ ಹೋಗ್ಬೇಡಿ ಅಂತ. ಅದು ನಮ್ಮ ಜನಕ್ಕೆ ಯಾವಾಗ ತಿಳುವಳಿಕೆ ಬರುತ್ತೋ ಗೊತ್ತಿಲ್ಲ. ಈಗಾಗಲೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಹೊಸಕೋಟೆಯಲ್ಲಿ ಕೇಸ್ ಇಷ್ಟ ಆಗಿದೆ. ನಾವು ಅದನ್ನ ಕ್ರಮ ತಗೊಳ್ತೀವಿ.